ಜಾಜಿ ಅವರೇ, ಇದರಲ್ಲಿ ಇದ್ದಿದ್ದು 2 ಲಕ್ಷನ ನಾವೆಲ್ಲ ಸಮವಾಗಿ ಹಂಚ್ಕೊಂಡಿದ್ವಿ. ಈಗ ಖಾಲಿ ಬ್ರೀಫ್ ಕೇಸ್ ಏನ್ ಮಾಡ್ತೀರಾ? ವೇಟ್ ಅಂಡ್ ಸಿ, ಫಾಲೋ ಮೀ. ಅವಿ, ತಗೊಳ್ಳಿ ನಿಮ್ಮ ಬ್ರೀಫ್ ಕೇಸ್. ಥ್ಯಾಂಕ್ ಯು ಕಣ್ರಿ ಜಾತಿ ಚಪ್ಪಲ್ ತಿನ್ನಿಯವರೇ. ಸಿಕ್ತಲ್ಲ ಜಾತಿ ಚಪ್ಪಲ್ ತಿನ್ನಿಯವರೇ. ಏನಿದು ಖಾಲಿ ಬ್ರೀಫ್ ಕೇಸ್ ಕೊಡ್ತಾ ಇದ್ರ? ಇದರಲ್ಲಿದ್ದ 2 ಲಕ್ಷ ರೂಪಾಯಿ ಎಲ್ಲಿ? ಅದನ್ನ ನಾನು 4 ಜನ ಅಸಂವಾದ ಹಂಚ್ಕೊಂಡ್ವಿ. ಏನಿದೆ ಪೇಪರ್ ನ್ಯೂಸ್? ಪರವಾಗಿಲ್ಲ ಬಾಬಾ, ಚೋಟು ರೇಖಾಚಿತ್ರ ಬಿಡುಗಡೆ ಮಾಡಿಸ್ಬಿಟ್ಟಿದ್ದೀರಾ. ಇನ್ನು ಚೋಟು ನನ್ನ ತಟ್ಟೆಗೆ ಬರೋದಿಲ್ಲ. ಪಾಂಡ್ರಂಗ, ಹಂಚ್ಕೊಂಡಿರೋ ದುಡ್ಡಿಂದ ನಾವಿಬ್ರು ಹೇಗೆ ಉದ್ಧಾರ ಆಗ್ತೀವಿ ಅಂತ ನಿನಗೆ ತೋರಿಸಿವ. ಮಸಾಲೆ ದೋಸೆ ತಿಂತ ಸ್ಕೆಚ್ ಹಾಕೋಣ ಬರ. ಬರ್ತೀವಿ. ಹಬಿ, ಇನ್ನು 1 ವೀಕ್ ಬ್ಯೂಟಿ ಪಾರ್ಲರ್ಗೆ ಅಂತ ನಿಮ್ಮ ಹತ್ರ ಮನಿ ಕೇಳಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯ, ನಾನು ಅಷ್ಟೇ 1 ತಿಂಗಳು ನಿನ್ನ ಹತ್ರ ಪಾಕೆಟ್ ಮನಿನ ಕೇಳಲ್ಲ. ಪಾಪಗಳ, ನನ್ನಿಂದ ಸಹಾಯ ಪಡ್ಕೊಂಡಿತ್ತು ಅಲ್ಲದೆ ನನ್ನ ದುಡ್ಡನ್ನೇ ತಗೊಂಡು ಎಲ್ಲರೂ ಹಂಚ್ಕೋತೀರಾ? ನಿಮ್ಮೆಲ್ಲರಿಗೂ ಕಾದಿದೆ. ಹಲೋ, ಯಾರು? ಚೇಟು ಸರ್, ನಮಸ್ಕಾರ. ಹೇಗಿದ್ದೀರಾ? ನನ್ನ ರೇಖಾಚಿತ್ರನ ಪೇಪರ್ನವರಿಗೆ ಕೊಟ್ಟು ಮಾತ್ರಕ್ಕೆ ನಾನು ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ರ. ಇವತ್ತಲ್ಲ ನಾಳೆ ನಾನು ಬಂದೇ ಬರ್ತೀನಿ. ಅವನ ತಲೆನ ತೆಗಿತೀನಿ. ಜಾಜಿಯಕ್ಕೆ ಅಮ್ಮ, ಎಲ್ರು ಬನ್ನಿ. ಯಾಕೆ ಪಲ್ಲು ಶೌಟ್ ಮಾಡ್ತಾ ಇದ್ಯಾ? ವಾಟ್ ಹ್ಯಾಪನ್? ಅದಕ್ಕೆ ಅಜ್ಜೋಟ್ ಫೋನ್ ಮಾಡಿದಾನೆ. ನಮ್ಮ ಯಜಮಾನ ಕೊಂದೇ ಕೊಳ್ತೀನಿ ಅಂತಿದ್ದಾನೆ. ನಾನು ಆವತ್ತೇ ಬಡ್ಕೊಂಡೆ, ಇಂಥ ಕೆಲಸಕ್ಕೆಲ್ಲ ಕೈ ಹಾಕ್ಬಿಡಿ ಅಳಿಯಂಗಿಲ್ಲ ಅಂತ. ನನ್ನ ಮಾತು ಕೇಳಿಲ್ಲ. ಈಗ ನೋಡಿ ಏನಾಯ್ತು. ಪೇಪರ್ನಲ್ಲಿ ರೇಖಾಚಿತ್ರ ಬಿಡುಗಡೆ ಮಾಡಿದ್ಮೇಲೆ ಈ ತರ ಹೆದರಿಸ್ತಾ ಇದ್ದಾನಲ್ಲ. ನಾವು ರೇಖಾಚಿತ್ರ ಬಿಡುಗಡೆ ಮಾಡಿದ್ದೆ ತಪ್ಪು ಅನಿಸ್ತಾ ಇದೆಯೋ? ಇಲ್ಲಿ ನಾ ಮಾತಾಡ್ತೀನಿ. ನೋಡಪ್ಪ ಚೋಟಪ್ಪ, ಯಾರೇ ನೀನು ಮುದುಕಿ? ನಾನು ಮುದುಕಿ ಅಲ್ಲಪ್ಪ, ಗಂಡುಗಲಿ ವಂಶದ ಹಿಲಿತಾನೆ. ನಿನಗೆ ಫೋನಲ್ಲೇ ಕೈ ಮುಗಿಸ್ ಕೇಳ್ಕೊತೀನಿ. ನಮ್ಮ ವಂಶಕ್ಕೆ ಏಕೈಕ ಅಳಿಯ ಅಂತ ಇರೋನು ಇವನೊಬ್ಬನೇ. ಹಾಗೆಲ್ಲ ಆಗೋದಿಲ್ಲ ಮುದುಕಿ. ನಮಗೂ ಕೂಡ ನ್ಯಾಯ, ನೀತಿ, ಸತ್ಯ, ಧರ್ಮ ಅನ್ನೋದೊಂದಿರುತ್ತೆ. ಮಾತು ಕೊಟ್ಟಿದ್ದೀನಿ ಅಂದಮೇಲೆ ಇವತ್ತಲ್ಲ ನಾಳೆ ಬರ್ತೀನಿ. ಅವನ ತಲೆನ ತೆಗಿತೀನಿ. ನಿನ್ನ ಹೆಸರಿಗೆ ಪಿಂಡ ಇಡೋ ಟೈಮ್ ಹತ್ತ ಬಂದ್ಬಿಡ್ತಪ್ಪ. ಯಾಕೆ ಈ ನನ್ನ ತುಂಬು ಮನೆಯಲ್ಲಿ ನೀರವ ಮೌನ? ಗಂಡುಗಲಿ ಅಯ್ಯ ತಾವು ನಮ್ಮ ಮೆಸೇಜ್ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದೇನಂತ ಹೇಳ್ತಾ ಇದೆ. ನಮ್ಮ ಅಳಿಯನ್ ತಲೆ ತೆಗೆತೀನಿ ಅಂತ ಫೋನಲ್ಲಿ ಹೆದರ್ಸ್ತಾ ಇದ್ದಾನೆ ಕಣೋ. ಹೌದೇ? ತುಂಬಾ ಸೀರಿಯಸ್ ಆಗಿ ಮಾಡ್ರು. ಹೋಗ್ಲಿ ಬಿಡಿ, ಕಂಡವ್ರು ರುಚಿಯ ನಮ್ಗೆ. ಅಣ್ಣಯ್ಯ, ನಿನಗೆ ನಮ್ಮ ಯಜಮಾನ್ರು ಕಂಡವ್ರಾಗ್ಬಿಟ್ರಾ? ಬೇಷ್ ಕಣಮ್ಮ, ದೇವರು ಕೊಡತಂಗೆ ಒಳ್ಳೆ ಪ್ರಶ್ನೆ ಹಾಕ್ಬಿಟ್ಟೆ ನೋಡು. ಅಲ್ಲ, ಆವತ್ತು ಆ ನನ್ನ 2 ಲಕ್ಷ ರೂಪಾಯಿಗಳನ್ನ ನೀವೆಲ್ಲರೂ ಸೇರ್ಕೊಂಡು ಒಳ್ಳೆ ನಾಯಿ ತರ ಹರಿದು ಹಂಚ್ಕೊಂಡು ತಿನ್ನೋವಾಗ ನಾನು ನಿಮ್ಮೆಲ್ಲರ ಪಾಲಿಗೆ ಏನಾಗಿದ್ದೆ ಕಂಡವ್ ತಾನೆ. ಆ ಕ್ಷಣದಿಂದನೇ ಕ್ಷಣದಿಂದಾನೆ ನೀವೆಲ್ಲರೂ ನನ್ನ ಪಾಲಿಗೆ ಕಂಡವ್ರೇ ಕಣ. ನೀನೇ ಹೀಗೆ ಅಂದ್ಬಿಟ್ರೆ ಹಾಗೋ ತಗಾದ್ಲು ಮಾಡಿ ಕಾಪಾಡೋ. ಅಯ್ಯೋ ಲಂಗಮ್ಮ, ಹೇಗೆ ಏನು ಅಂತ ಕಾಪಾಡ್ಲಿ? ನನ್ನ ತಲೆಯನ್ನು ತೆಗೆಯಿರಿ ಅಂತ ರಣ ಹೇಳಿತರ ತಲೆ ತಗ್ಗಿಸ್ತವ್ರು ಈ ಮಗನ ತಲೆ ತೆಗಿತೀನಿ ಅಂದವರು ಆ ನನ್ನ ಗಂಡುಗಲಿ. ಈ ಸಂದರ್ಭದಲ್ಲಿ ನಾನೇನ್ ಮಾಡ್ಬೋದು ಹೇಳಿ? ಈ ನಮ್ಮ ಮಹಾನುಭಾವರು ಯಾವತ್ತು ಹರ ಅಂತಾರೋ ಆವತ್ತಿನ ದಿವಸ ಇವ್ರ ಬಾಡಿ ಮುಂದೆ ತಲೆ ಮೇಲೆ ಒಂದು ಬಿಳಿ ಟವಲ್ ಹಾಕೊಂಡು ಅಯ್ಯೋ ಇಷ್ಟು ಬೇಗ ಹೋಗ್ಬಿಟ್ರಿ ಅಂತ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದ್ರು ಒಂದಿಷ್ಟು ಗ್ಲಿಸರಿನ್ ತಗೊಂಡು ಕಣ್ಣಿಗೆ ತುಪ್ಕೊಂಡು 4 ಹನಿ ಕಣ್ಣಿಗೆ ಸುರಿಸ್ಬೋದು ಅಷ್ಟೇ. ಪದ್ದು, ಯಾಕೋ ನನ್ನ ಎಡ್ಗಣ್ಣು ಅದರ್ತಾ ಇದೆ ಕಣ. ನೀನ್ ಮಾಡ್ರೋ ಗನಂದಾರಿ ಕೆಲ್ಸಕ್ಕೆ ಕಣ್ಣು ಅದ್ರದಿರ್ಲಿ, ಕೈ ಕಾಲ ಎಗ್ರು ಬಿಡ್ಬೇಕಾಗಿತ್ತು. ಚಂಪಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ಏನ್ ಹೇಳಿ ಇವ್ನಿಗೆ ಈ ತರ ಅಂತಾರ ದಿನ? ಮತ್ತಿನ್ನೇನೋ, ನಮ್ಮ ಯಜಮಾನ್ರ ಕೈಲಿದ್ದ ದುಡ್ಡನ್ನ ಕಿತ್ಕೊಂಡು ಹರಿದು ಹಂಚ್ಕೊಂಡ್ಬಿಟ್ರಿ. ನಮ್ಮ ಯಜಮಾನ್ರು ಬೆಳಗ್ಗೆ ಮನೆ ಬಿಟ್ಟು ಹೋದವರು, ಇದು ಪತ್ತೆನೇ ಇಲ್ಲ. ಅದಕ್ಕೆ ನಾವು ಹೋಗ್ಬಿಟ್ಟು ಹುಡುಕೊಂಡ್ ಬರ್ತೀವಿ. ಅವನು ನಿನ್ನ ಯಜಮಾನ ಅಲ್ವಾ? ಹೋಗಿ ನೀನೇ ಹುಡುಕೋ ಹೋಗ್ಯ. ಯಾರಪ್ಪ ನೀನು? ನಮ್ಮ ಬಾಸು ಬಿಟ್ಟಲ್ಲನ್ನು ತಲೆ ತೆಗೆದಕ್ಕೆ 2,50,000 ರೂಪಾಯಿ ಕೊಟ್ಟು ನನಗೆ ಡೀಲ್ ಕೊಟ್ಟಿದ್ದಾರೆ. ನಾನು ಅವ್ನು ಡೀಲ್ ಕೊಟ್ಟಿದ್ರೆ ಅವ್ನು ನಿನ್ ಸಬ್ಡಿ ಕೊಟ್ಟಿದ್ದಾನ? ಅವ್ನು ನನ್ನ ಬಾಸ್ ಕಣ. ಎತ್ತು ಅಂದ್ರೆ ಎತ್ತುತ್ತೇನೆ, ಬಿತ್ತು ಅಂದ್ರೆ ಬಿತ್ತುತ್ತೇನೆ. ಹೊಲದಲ್ಲಿ ಬಿತ್ತಿ ಬೆಳೆ ಬೆಳೆಯೋದ್ ಬಿಟ್ಟು ಇಲ್ಲಿಗೆ ಯಾಕಪ್ಪ ಬಂದಿದ್ಯಾ? ಈ ಬಿಟ್ಟಲ್ಲನ್ನು ತಲೆ ತೆಗೆಯೋದಕ್ಕೆ. ದುರ್ಮಾಂಸದ ಗುಂಟೆ, ಈ ಮನೆಯಲ್ಲಿ ಸುಂದರಿ ಯಾರು ಅಂತ ಹೇಳು. ನಾನು ತುಂಬಾ ಚೆನ್ನಾಗಿ ಕಾಣ್ತೀನಿ ಅಂತ ನಮ್ಮ ಯಜಮಾನ್ರು ಆಗಾಗ ಹೇಳ್ತಿರ್ತಾರೆ. ನನ್ನ ಕಣ್ಣಿಗೆ ನೀನು ಹಾಕಾಡ್ತಾ ಇಲ್ಲ.
ನೋಡಿದ್ರು ಕಾಣಿಸ್ತಿಲ್ಲ ಅಲ್ವಾ? ನೀನ್ ಪ್ರಶ್ನೆ ಕೇಳಿ ಬದುಕೊಂಡ್ಬಿಟ್ಟೆ, ಇಲ್ಲಾಂದ್ರೆ ದಮ್ ಅನ್ಸ್ಬಿಡ್ತಾ ಇದ್ದೆ. ನಮ್ಮ ಮನೇಲಿ ಎಲ್ಲರಿಗಿಂತ ತುಂಬಾ ಚೆನ್ನಾಗಿರೋರು ಅಂದ್ರೆ ನಮ್ ಜಾಜಿ ಅವರು. ಒಂದು ಸಲ ದರ್ಶನ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ಬೇಗ ಕಲಿಯೋ. ಜಾಜಿ ಅವ್ರೆ, ಜಾಜಿ ಅವ್ರೆ. Who is this cowboy? ಜಾಜಿ ಅವ್ರೆ, ಅವನು ದನ ಕಾಯೋನಲ್ಲ, ವಿಟ್ಲಲ್ಲಿ ಎತ್ತಕ್ ಬಂದಿರೋನು. ಯಾರಪ್ಪ ನೀನು? ಮುದುಕೆ ಆಂಟಿ ತರ ಇರೋ ನನ್ನ ಮುದುಕಿ ಅಂತೀಯಲ್ಲಪ್ಪ. ಅದೇ ಒಂದು ಶಬ್ದ ನಿನ್ನ ಬಚ್ಚು ಬಾಯಿಂದ ಆಚೆ ಬಂತು ಅಂದ್ರೆ ಒಂದೇ ಒಂದು ಗುಂಡು ಹಾಕಿ ಇರೋ ಹಲ್ಲುಗಳನ್ನೆಲ್ಲ ಉದುರಿಸ್ಬಿಡ್ತೀನಿ. ಇರೋರ್ ಪೈಕಿ ನೀನು ತುಂಬಾ ಸುಂದರವಾಗೇ ಇದೆಯಾ. ನಾನು ವಿಠ್ಠಲ ತಲೆ ತೆಗಿಬಾರ್ದು ಅನ್ನೋ ಹಾಗಿದ್ರೆ ನೀನು ನನ್ನ ಜೊತೆ ಬರ್ತೀಯ. ಬರ್ತೀಯ. ಅಕ್ಕೆ ಈ ಮನೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರೆ ಜಾಜಿ ಅವ್ರೆ, ಕಿಲ್ಲರ್ ಜೊತೆ ಹೊರಟೋಗಿ. ರಮೇಶ್, ನಾನು ಈ ಕಿಲ್ಲರ್ ಜೊತೆ ಹೋಗ್ಬೇಕಾ? ಅಕ್ಕೆ ನೀವೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ಅವ್ನ ನಮ್ಮ ಯಜಮಾನನ್ ಕೊಂದು ಬಿಡ್ತಾನೆ. ಇದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳೋಣ. ಏ ಹುಡುಗಿ, ಒಂದಲ್ಲ ಎರಡೆರಡು ಗನ್ನ ನಿನ್ನ ಹಣೆಗೆ ಗುರಿತೀನಿ. ಅಂತದ್ರಲ್ಲಿ ಪೊಲೀಸು ಅಂತ ಮಾತಾಡ್ತೀಯಲ್ಲ, ಡಮ್ಮನ್ಸ್ ಸಾಯಿಸ್ಬಿಡ್ಲ ನಿನ್ನ. ಮನೆಯಲ್ಲಿ ಹೆಣ ಬಿದ್ರೆ ಏನ್ ಚೆನ್ನಾಗಿರುತ್ತಮ್ಮ. ಹಾಳಾಗ್ ಹೋಗ್ಲಿ, ಅವ್ನ ಜೊತೆ ಹೋಗ್ಬಿಡಮ್ಮ. ಅತ್ತೆ, ನೀವ್ ಈ ರೀತಿ ಟಾಕ್ ಮಾಡೋದಕ್ಕೆ ನಿಮ್ಗೆ ಶೇಮ್ ಆಗಲ್ವಾ? ನೋಡ ಹುಡುಗಿ, ನೀನು ನನ್ನ ಅಡ್ಡಕ್ಕೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಇದೇನು ಅಲ್ಲ, ಈರುಳ್ಳಿ ಬಾಂಬ್. ನಾಳೆ ಒಳಗೆ ಇವಳು ನನ್ನ ಅಡ್ಡದಲ್ಲಿ ಇರ್ಲಿಲ್ಲ ಅಂದ್ರೆ ಇದೇ ಈರುಳ್ಳಿ ಬಾಂಬ್ ಹಾಕಿ ನಿಮ್ಮನ್ನೆಲ್ಲ ಉಡಾಯಿಸ್ಬಿಡ್ತೀನಿ. 200 ರೂಪಾಯಿ ಲಾಸ್ ಆದ್ರೂ ಪರವಾಗಿಲ್ಲ, ಜಾಜಿ ಅವರೇ ಹೋಗ್ಲಿ. ನನಗೆ ಮದುವೆ ಇರ್ಲಿ, ಮುಂಜಿ ಕೂಡ ಆಗಿಲ್ಲ. ಅಂತದ್ರಲ್ಲಿ ಅವನು ಈರುಳ್ಳಿ ಬಾಂಬ್ ಸಿಡಿಸಿ ನಮ್ನೆಲ್ಲ ಡಮಾರ್ ಅಂದ್ಬಿಟ್ರೆ ನನಗೆ ಸ್ವರ್ಗ ಸಿಗುತ್ತಾ? ಎಲ್ಲೋ ಸಿಗುತ್ತೆ. ಯಮ ನಿನ್ನ ನರಕದಲ್ಲಿ ಎನ್ಕ್ವೈರಿ ಮಾಡ್ತಾನೆ. ಏನಂತ? ನಿಂಗ್ ಮದ್ವೆ ಆಗಿದ್ಯಾ ಅಂತ ಕೇಳ್ತಾನೆ. ಆಗಿಲ್ಲ ಅಂತೀನಿ. ಮುಂಚೆ ಆಗಿದ್ಯಾ ಅಂತ ಕೇಳ್ತಾನೆ. ಅದು ಆಗಿಲ್ಲ ಅಂತೀನಿ. ಆ ಯಮ ಏನ್ ಮಾಡ್ತಾನೆ ಗೊತ್ತಾ? ಎಣ್ಣೆಲಿ ಹಾಕಿ ಹುರಿತಾನೆ. ನಿಮ್ಮೆ ಸವಾರಿ ಮಾಡ್ತಾನೆ. ಹಾಗಿದ್ರೆ ಜಾಜಿ ಹತ್ಕೆನ ಹೋಗ್ಲಿ. ಜಾಜಿ ಹತ್ಕೆ ಹೋದ್ರೇನಂತೆ, ಅವ್ರ ಜಾಗದಲ್ಲಿ ನಾನ್ ನಿಂತು ನಿಮ್ಗೆಲ್ಲ ಹತ್ಕೆ ಹಾಕ್ತೀನಿ. ಎಲ್ರು ಏನೋ ಗಹನವಾದ ಚರ್ಚೆನಲ್ಲಿ ತೊಡಗಿರೋ ಹಂಗ್ ಕಾಣಿಸ್ತಾ ಇದೆ. ಮನೆ ಯಜಮಾನಾಗಿ ಮುಂದಾಗಿ ಗುಂಡಿನ ಥರ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ? ತಾವು ನಮ್ಮನ್ನು ಹೆತ್ತಂತ ತಾಯಿ, ನಾವೇನ್ ಮಾಡ್ಬೇಕು ಅಂತ ಹೇಳಿ ತಾಯಿ. ಈ ಮನೆ ಅಳಿದ ಪ್ರಾಣ ಹೇಳಿದೆ ಕಣೋ. ಈ ವಿಚಾರವಾಗಿ ಮಾತಾಡೋದಕ್ಕಿಂತ ಮುಂಚೆ ಆಡೋ ಮಾತಿನ ಮೇಲೆ ಹಿಡ್ತಾ ಇರ್ತೀನಿ. ಈ ಅಯೋಗ್ಯನಿಗೆ ನಾನು ಯಾವತ್ತಾದ್ರೂ ಮನೆ ಬಿಟ್ಟು ಹೋಗೋದು ಹೇಳಿದ್ದೇನೋ ಅಥವಾ ಸತ್ತುಕೊಂತ ನಾನು ಹೇಳ್ತೀನಿ. ಇವನೇನೋ ದೊಡ್ಡದಾಗಿ ಹೋದ, ಸತ್ತಲ್ಲಿರೋ ಸರನು ಕೈಯಲ್ಲಿರೋ ಉಂಗ್ರನು ಬಿಚ್ಚಿ ನನ್ನನ್ನು ಸಾಯಿಸಲಿ ಅಂತ ನೇರವಾಗಿ ಬೀಳ್ಕೊಟ್ಟಿದ್ದೆ. ಬಿಡ್ತಾನೇನೋ ಅವನು ಲಾಂಗನ ಕಸ 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 ಅಂತ ಮಸ್ತಾ ಇದ್ದಾನೆ. ಇವತ್ತಲ್ಲ ನಾಳೆ ನಿತ್ತಲ್ಲ ಹೇಳ್ತಾನೆ. ಏನು ಆಗಿದ್ದಾಗೋಯ್ತು. ಗಂಡುಗಲ್ಲಿ ಹೋಗ್ತಿದ್ದ ಗಂಡು ಮಗನಾಗ ಹುಟ್ಟಿ ಇಂಥದ್ದಕ್ಕೆಲ್ಲ ಹಿಂಸೆಯಾಗುತ್ತೇನೋ. ಸಹಾಯ ಮಾಡ್ಬೇಕಪ್ಪ. ಏನು ಅಂತ ಸಹಾಯ ಮಾಡಿ ಕಿಟಬಿ ಕೆಲಸ ಮಾಡ್ಕೊಂಡ್ ಬಂದ್ರೆ ನೀವು ಅವನೇ ಸರಿ ಮಾಡ್ಕೊಳ್ಳಿ. ಅಳಿನ ಉಳಿಸ್ಕೋಬೇಕಾದ್ರೆ ಜಾಜಿ ಕಳಿಸು ಅಂತ ಹೇಳ್ತಿದ್ದಾನೆ ಆ ಲೌಡಿ. ಅಯ್ಯೋ ಶಿವನೇ, ಎಲ್ಲ ನಮ್ಮನೆ ಬರಬಿಡಿ. ಅಲ್ಲ ಪಾಪ ನಮ್ಮ ಜಾಜಿ ಜಂಬಲ್ದಿನಿಯವರು ಇಲ್ಲಿದ್ರು ಒಂದೇ ಅಲ್ಲಿದ್ರು ಒಂದೇ. ಕಳ್ಸ್ಕೊಳ್ಳೋಣ ಬಿಡಿ. ನಾನು ಇದೇ ಮಾತೆ ಹೇಳ್ತಾ ಇದ್ವಿ ಅಂದ್ರೆ ನೀನು ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳೆ. ನೀನು ಆ ಮಾತನ್ನ ಹೇಳೋದಕ್ಕೂ ಅವಳ ಗಂಡನಾಗಿ ನಾನು ಆ ಮಾತನ್ನ ಹೇಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ ಮಾತಾಡ್ತಿದ್ದಾಗ. ಈ ವಿಚಾರವಾಗಿ ತಾವು ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ನಾನು ನೀವೆಲ್ಲ ಏನ್ ಹೇಳ್ತೀರಪ್ಪ? ಕಟ್ಕೊಂಡ್ ಗಂಡನೇ ಕೈ ಬಿಟ್ಮೇಲೆ ನಾವು ಎಲ್ಲೂ ನೀರು ಬಿಟ್ಬಿಡದೆ. ನೆವರ್. ನಾನ್ ಯಾರು? ಜಾಜಿ ಜಂಬಲ್ ದಿನ್ನಿ, ಈ ಮನೆ ಸೊಸೆ, ಮಹಿಳಾ ಸಂಘದ ಪ್ರೆಸಿಡೆಂಟ್. ಮುಂದೆ ಎಷ್ಟೊಂದು ಸೇವೆ ಮಾಡ್ಬೇಕು ಅಂತಿದ್ದೀನಿ, ಎಲೆಕ್ಷನ್ ನಿಂತ್ಕೋಬೇಕು ಅಂತಿದ್ದೀನಿ. ಸಾಕು ಸುಮ್ಮನಿರಮ್ಮ. ಮಹಿಳಾ ಸಂಘ ಮೀಟಿಂಗ್ ಅಂತ ನೀನ್ ಕಿಸ್ಕಿದ್ದು ಅಷ್ಟರಲ್ಲೇ ಇದೆ. ನಿನ್ನಿಂದ ಈ ಮನೆಗೆ ಒಂದು ಚೂರು ಸಹಾಯ ಆಗಿದೆಯಾ? ಇವನಿಂದ ಈ ಮನೆಗೆ ಒಂದು ಚೂರದು ಹೆಲ್ಪ್ ಆಗಿದ್ಯಾ? ಅವನು ಈ ಮನೆ ಅಳಿಯ. ಸೋ ವಾಟ್? ನಾನು ಈ ಮನೆ ಸೊಸೆ. ನಡ್ಕೊಂಡಿದ್ದೀಯಾ? ಒಂದು ಬೆಲೆಯಲ್ಲಿ ಅತ್ತೆ ಕಾಲಿಗೆ ನಮಸ್ಕಾರ ಮಾಡ್ತೀಯಲ್ಲ, ಅಷ್ಟು ಬೆಲೆ ಇದೆ. ಎರಡೂ ಕೈಯಲ್ಲಿ ನಮಸ್ಕಾರ ಮಾಡೋದಕ್ಕೆ ನಿಂಗೆ ದೊಡ್ಡವನ್ನ ಹೋಗ್ರಿ. ನನ್ನ ಮಗನಿಗೆ ತಕ್ಕನಾದ ಹೆಂಡತಿ ಆದ್ಯಾ? ಮದುವೆ ಆದಾಗಿಂದ ಇದುವರೆಗೂ ಒಂದು ಹಿಮ್ಮ ಇಲ್ಲ, ಚುಮ್ಮ ಇಲ್ಲ, ಮುತ್ತ ಇಲ್ಲ, ತುತ್ತ ಇಲ್ಲ, ಡಿಂಗಾಂಗ್ ಇಲ್ಲ. ಹೋಗ್ರಿ, ಒಂದು ಕೈ ಕುಟಿಂಗ್ ಬಿಲ್ ಇಲ್ಲ.
ಎಲ್ಲೆಲ್ಲ ಹೋಗ್ತದೆ ಹೀಗೆ ಟಾಕ್ ಮಾಡ್ತಾ ಇದ್ರೆ ಸಿಸರ್ ತಗೊಂಡ್ಬಂದು ನಿನ್ ಚಿತ್ತ ಕಟ್ ಮಾಡ್ಬಿಡ್ತೀನಿ. ಸತ್ರೆ ಈ ದಂಡಪಿಂಡ ತಾನೆ ಸಾಯೋದು, ಸಾಯ್ಲಿ ಬಿಡು. ಇವರೆಲ್ಲ ದಂಡ್ಪಿಂಡ. ನೀವು ಏನ್ ಮಾಡಿದೀರಾ ನಮ್ಮ ಮನೇಲಿ? ಮನೆ ಕೆಲಸ ಯಾವ್ದಾದ್ರು ಮಾಡ್ತೀರಾ? ಪಾತ್ರೆ ತೊಳಿತೀರಾ, ಬಟ್ಟೆ ಒಗಿತೀರಾ, ಅಡ್ಗೆ ಮಾಡ್ತೀರಾ? ಏನು ಮಾಡೋದಿಲ್ಲ. ಅಂದ್ಮೇಲೆ ದಂಡ್ಪಿಂಡ ನಮ್ ಯಜಮಾನ್ರಲ್ಲ ನೀವು. ಚಾಚಿ ಅವ್ರೆ, ಅದು ಐ ನೋ ನೀ ನನ್ಗೆ ಸಪೋರ್ಟ್ ಮಾಡೋದು ಅಂತ. ಕಮಾನ್ ಟಾಕ್. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ನೋಡಿ, ನನಗೆ ಮದುವೆ ಇಲ್ಲಿ ಮುಂಜಿ ಕೂಡ ಆಗಿಲ್ಲ. ಅದ್ರಲ್ಲಿ ಆ ಕಿಲ್ಲರ್ ಬಂದು ಈರುಳ್ಳಿ ಬಾಂಬ್ ಸಿಡಿಸಿ ನನ್ನ ಡಮಾರ್ ಹಂಚ್ಬಿಟ್ರೆ ಇಲ್ಲೇ ಎಲ್ಲ ಅಂತರ್ಪಿಶಾಚಿಯಾಗಿ ತಿರ್ಕೊಂಡಿರ್ತೀನಿ. ಅದನ್ನಾದ್ರೂ ನೀವು ಕನಿಕರದಿಂದ ಕನ್ಸಿಡರ್ ಮಾಡಿ ದಯವಿಟ್ಟು ಕಾಡಿಗೆ ಹೋಗ್ಬಿಡಿ. ಹೋಗಿಲ್ಲ ಅಂತಂದ್ರೆ ಅನ್ಯಾಯವಾಗಿ ಮೆಚ್ಕೊಂಡು ಸತ್ತೋಗ್ತಾರೆ. ವಾಟ್ ಕ್ಯಾನ್ ಐ ಡು? ಸತ್ರೆ ಸಾಯಿ ಬಿಡು. ನೀವು ಕೊಡೋ 200 ರೂಪಾಯಿ ಮಸಾಲೆ ದೋಸೆ ಆಸೆಗೆ ನೀವು ಹೇಳಿದ ಮನೆ ಹಾಳು ಕೆಲಸ ಎಲ್ಲ ಮಾಡಿದ್ರಿ. ನನಗೋಸ್ಕರ ನೀವು ಕಾಡಿಗೆ ಹೋಗ್ಬಾರ್ದಾ? So what? ಅವ್ನ್ ಕೊಲ್ಲಕ್ ಬರ್ತಿರೋದು ನಿನ್ನ. You have to die. ರಾಜಿ ಅಕ್ಕ, ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಅವ್ರಿಗೆ ಮತ್ ಪಕ್ಕದಲ್ಲಿ ಇರ್ಲಿ. ಮೊದ್ಲು ಈ ಪಾಯಸ ಕುಡೀರಿ. ಪಾಯಸನ ನಾನ್ ಯಾಕೆ ಕುಡಿಬೇಕು? ಆ ದಂಡ್ಪಿಂಡ ಸಾಯ್ಲಿ ಅಂತ ಹೇಳಿದ್ರಲ್ಲ ಆ ಖುಷಿಗೆ. ಸಾಕು ಸುಮ್ನೆ ಇರ. ಅವನೇ ಹೋದ್ಮೇಲೆ ನಿನ್ನ ಮನೇಲಿ ಇರ್ತೀಯಾ? ನೀವ್ಯಾರು ಮಾಡಕ್ ಆಗ್ದಿರೋ ಕೆಲ್ಸನ ನಾನ್ ಮಾಡಿದೀನಿ. ಪಾಯಸದಲ್ಲಿ ಮತ್ಪರ ಔಷಧಿನ ಬೆರ್ಸಿದೆ. ಏ ದಂಡ್ಪಿಂಡ್ಗಳ, ಈ ಒಮ್ಮನ ಎತ್ತಾಕೊಂಡೋಗ್ ಕಾಡಕ್ ಬಿಟ್ಬಂಡ್ರ? ಹೊಟ್ಟು ಮಾತಿನ ಪ್ರಕಾರ ಜಾಜಿನ ತಂದು ನನಗೊಪ್ಸಿದೆ. ಹಾಗಾಗಿ ನಾನು ವಿಠಲ್ಲ ಬಿಟ್ಬಿಡ್ತಾ ಇದ್ದೆ. ಮಿಸ್ಟರ್ ವಿಠಲ್ ಮಹಾರಾಜ್, ನನ್ನ ಮತ್ತು ನಿಮ್ಮ ಮತ್ತೆ ನಡೆದ ಡೀಲು ಕ್ಯಾನ್ಸಲ್. ಏನು ಬರೀ ಜ್ಞಾನ ತಪ್ಪಿಸಿದ್ರು ಅಥವಾ ಒಂದೇ ಬಿಟ್ಟಿದ್ರು? ನಮ್ಮನ್ಗೆ ಪ್ರಾಣ ನಾವೇ ತೆಗಿತೀವಾ? ಅವ್ರು ಇಲ್ಲಿ ಬರೋದಕ್ಕೆ ತುಂಬಾ ತಕರಾರು ಮಾಡಿದ್ರು. ಅದಕ್ಕೆ ಅವ್ರ ಜ್ಞಾನ ತಪ್ಪಿಸಿ ಇಲ್ಲಿ ಕರ್ಕೊಂಡ್ ಬಂದ್ವಿ. ಸರಿ, ಅವ್ರಿಗೆ ಎಚ್ಚರಿಕೆ ಆಗೋದಕ್ಕಿಂತ ಮುಂಚೆ ನಿಮ್ಮ ಜಾಗ ಖಾಲಿ. ನೋಡಪ್ಪ ಚೋಟು ಶಿಷ್ಯ, ಯಾವುದೇ ಕಾರಣಕ್ಕೂ ನಾವೇ ಜಾಜಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಅಂತ ಅವ್ರಿಗೆ ಗೊತ್ತಾಗ್ಬಾರ್ದು. ಗೊತ್ತಾಗಲ್ವೇನೋ ತಡಿಯ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ 6 ಬುಲೆಟ್ 5 ಆಗ್ಬಿಡುತ್ತೆ. ಒಂದು ಸಲ ಡಮ್ ಅನ್ಸಿದ್ರೆ 5 ಆಗುತ್ತೆ. ಎಂತ ನುಣುಪಾದ ಕ್ಯಾನ್ಯಗಳು ಹುಡುಗಿ. ಈ ಹೂವು ಅನ್ನೋದು ಬರೀ ಪಾಟಲೆ ಹುಟ್ಟಿ ಪಾಟಲೆ ಸತ್ತೋಗ್ಬಿಟ್ರೆ ಆ ಹೂವಿಗೆ ಒಂದು ಸಾರ್ಥಕತೆ ಅಂತ ಸಿಕ್ಕಲ್ಲ. ಆ ಹೂವನ್ನ ಕಟ್ ಮಾಡಿ ದೇವರಿಗೆ ಅರ್ಪಿಸಿದ್ರೇನೆ ಆ ಹೂವು ಒಂದು ಸಾರ್ಥಕತೆ ಅಂತ ಬರೋದು. ಗೊತ್ತಾತ ಡಿಯರ್, ಮೈ ಡಿಯರ್, ಡಿಯರ್ 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 ಡಿಯರ್. Yes, 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 yes. Oh my God! ನಾನಾಗ್ ನಾನು ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ. ನೀ ನನ್ ಕಿಡ್ನಾಪ್ ಮಾಡ್ದ್ಯಾ? ಏ ಹುಡುಗಿ, ನಿನ್ನಂತ ಹೆಣ್ಣು ಹೆಂಗಸನ್ನ ಕಿಡ್ನಾಪ್ ಮಾಡುವಂತ ನೀಚ ನಾನಲ್ಲ ಹುಡುಗಿ. ನಿಮ್ಮ ಮನೆಯವರು ಅವ್ರು ಬಂದು ನೀನು ನನ್ನ ಹತ್ರ ಬಿಟ್ಬಿಟ್ಟು ಹೋಗಿ. ನಮ್ಮ ಮನೆಯವರೇ ನನ್ನ ಕಿಡ್ನಾಪ್ ಮಾಡ್ಬಿಟ್ರ? ನೀನು ಅದೇನೋ ಮನೇಲಿದ್ರೆ ಪ್ರಯೋಜನಕ್ಕೆ ಬರಲ್ವಂತೆ. ಕಟ್ಕೊಂಡಿರೋ ಗಂಟನ ಯಾವತ್ತೂ ನೆಟ್ಟಿಗೆ ನೋಡ್ಕೊಳ್ಳೇ ಇಲ್ವಂತೆ. ನಮ್ಮ ಮತ್ತಿಗೆ ಅಲ್ಲಿದ್ರೇನು ಇಲ್ಲಿದ್ರೇನು, ಹಾಗಾಗಿ ಬಿಟ್ಲಿನ ಬದಲಾಗಿ ಇವಳನ್ನ ಒತ್ತಿಟ್ಟು ಹೋಗ್ತಾ ಇದೀವಿ ಅಂತ ನಿನ್ನ ನನ್ನ ಹತ್ರ ಬಿಟ್ಬಿಟ್ಟು ಹೋದ್ರು ಹುಡುಗಿ. ಎಲ್ಗೆ ಅಂತ ಹೋಗ್ತೀಯ ಹುಡುಗಿ? ಸುತ್ತ ದಟ್ಟ ಕಾಡಿದೆ. ನಾನು ಲೆಫ್ಟ್ ಸೈಡ್ ಹೋಗ್ತೀನಿ. ಹೋಗು, ಅಲ್ಲಿ ಟೈಗರ್ ಇದೆ. ನಾನು ರೈಟ್ ಸೈಡ್ ಹೋಗ್ತೀನಿ. ಹೋಗು, ಜಿಂಕೆಗಳು ಬಂದು ಬರೀ ಕೊಂಬಲ್ಲೇ ಚಿವುದಾಗಿ ಸಾಯಿಸ್ಬಿಡ್ತವೆ. ನಾನು ಸ್ಟ್ರೈಟ್ ಆಗಿ ಹೋಗ್ತೀನಿ. ಹೋಗು ಡಿಯರ್, ಹೋಗು ಹೋಗು ಹೋಗು. ಅಲ್ಲಿ ನಮ್ಮ ಸ್ನೇಕ್ ಶ್ಯಾಮ ನಿನ್ನ ಸುಂದರವಾದ ಕೆಂಪು ಕೆನ್ನೆಗಳನ್ನ ಕಲ್ಲಂಗಡಿ ಹಣ ತರ ಕಚ್ಕೊಂಡು ತಿಂತವ. ನಾನು ಬ್ಯಾಕ್ ಸೈಡ್ ಹೋಗ್ತೀನಿ. ಹೋಗು, ನಮ್ಮ ಕರಡಿ ರಾಜ ಹಲಸಣ್ಣನ ಕಲ್ಸ್ಕೊಂಡು ಅದ್ರ ಜೊತೆ ನಿನ್ನ ಹಂಚ್ಕೊಂಡು ತಿನ್ನೋದಕ್ಕೆ ಕಾಯ್ತಾ ಇದ್ದಾನೆ. ನಾನ್ ಮಾತ್ರ ಇಲ್ಲಿರಲ್ಲ, ನನ್ ಮನೆಗೆ ಹೋಗ್ಬೇಕು. ಇರ್ಬೇಕು, ನೀವ್ ಇರ್ತೀಯ. ನೋ, ನಾನ್ ಇರಲ್ಲ. ನೀನು ಮನೇಲಿ ಮಾಡಿದಾಗ ಇಲ್ಲೂ ಕಿರಿಕ್ ಮಾಡಿದ್ರೆ ನಿನ್ನ ಇಂಚಿಂಚಾಗ ಕತ್ತರಿಸಿ ಕಾಡು ಪ್ರಾಣಿಗಳಿಗೆ ಹಾಕ್ಬೇಕು. ಈ ಕಡೆ ಕಾಡಿನ ರಾಜನ ನೋಡು ಹುಡುಗೆ, ನನ್ನನ್ನ ಮದುವೆ ಆಗಿ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ರೆ ನಿನ್ನನ್ನು ಈ ಇಡೀ ಕಾಡಿಗೆ ಲೇಡಿ ಡಾನ್ ಮಾಡ್ತೀನಿ. ಇಲ್ಲ ಅಂದ್ರೆ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಯಾಕೆ ನನ್ಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದೆಯಾ? ಈಗ ನಾನು ಏನ್ ಮಾಡಿ ಸಾಯ್ಲಿ? ನನಗೂ ಈ ಕಾಡಲ್ಲಿರೋ ಮರ ಗಿಡ ಪಕ್ಷಿ ಪ್ರಾಣಿಗಳನ್ನ ನೋಡಿ ಬೋರಾಗೋಗ್ಬಿಟ್ಟಿದೆ. ನನ್ನ ಮನಸ್ಸನ್ನ ಗೆಲ್ಲುವಂತ ಒಂದು ಕುಣಿತಾನ ನೀನು ಕುಡಿಬೇಕು. ನೀನ್ ಡ್ಯಾನ್ಸ್ ಮಾಡು, ಅದನ್ನು ನೋಡಿ ನಾನು ಮಜಾ ತಗೋತೀನಿ. ನಾನು ಡ್ಯಾನ್ಸ್? ನೋ
ಮಾಡಬೇಕು, ಮಾಡ್ತೀಯ. ನೀನು ಡ್ಯಾನ್ಸ್ ಮಾಡ್ತೀಯ, ಮಾಡ್ಲೇಬೇಕು. ಇಲ್ಲದೆ ಹೋದ್ರೆ ಹತ್ತಿರ ಈ ಹಬ್ಬಗೆ ನಿನ್ನನ್ನು ಟಿಫನ್ ಅಂತ ಕೊಡ್ತೀನಿ. ಜಾತಿ ಕಾಡಿಗೆ ಹೋಗ್ಲಿ ಹಿಂದ್ಬಿಟ್ಟೆ ನೀವು ಅವನ್ನ ಕಾಡಿಗೆ ಬಿಟ್ಟು ಬಂದ್ಮೇಲೆ ನನ್ನ ಕಲರು ಫುಲ್ ಅಂತ ಇದೆ. ಅಮ್ಮ ನಿನ್ನ ಅಳಿಯನ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಜಾತಿ ಅದಕ್ಕೆ ಕಾಡಿ ಕಳಿಸ್ಬೇಕಾಯ್ತು. ಬರೋದೇನ್ ಬೇಕಾಗಿಲ್ಲ. ಆದಷ್ಟು ಬೇಗ ನಿಮ್ ಮಗಂಗೆ ಹೇಳಿ ನನ್ ಕುತ್ತಿಗೆ ತಾಳಿ ಕಟ್ಸಮ್ಮ. ಬಂದ್ಬಿಟ್ರಾ? ಇಬ್ರು ಇಷ್ಟೊಂದು ಕಣ್ಣಿಂಗ್ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ನೀವು ಸಮಾಜ ಸೇವಕಿ ಕಾಡಲ್ಲಿರಲ್ಲ ನಾಡಕ್ ಬರ್ತೀರಂತ ಗ್ಯಾರಂಟಿ ಇತ್ತು. ಹೇಗಮ್ಮ ತಪ್ಪಿಸ್ಕೊಂಡು ಬಂದೆ? ಮತ್ತೆ ಅವನೊಬ್ಬ ದೊಡ್ಡ ರೋಗ್ ನನಗೆ ಡ್ಯಾನ್ಸ್ ಮಾಡಕ್ ಹೇಳ್ದ. ನಾನು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅವನ ಬೆಟ್ಟದಿಂದ ತಳ್ಳಿ ಓಡ್ ಬಂದ್ಬಿಟ್ಟೆ. ಅವತ್ತು ನಿಮ್ಮಿಬ್ಬರನ್ನ ಮಾತ್ರ ನಾನು ಕ್ಷಮಿಸಲ್ಲ. ಈ ಕುತಂತ್ರದಿಂದ ನಮ್ ಕೈವಾಡ ಏನೂ ಇಲ್ಲ. ನಿಮಗೆ ಪಾಯಸ ಕೊಟ್ಟು ಅದರಲ್ಲಿ ಮತ್ತೆ ಬರೋ ಔಷಧಿನ ಬೆರೆಸಿದ್ದು ಬೇರೆ ಯಾರು ಅಲ್ಲ, ಈ ಚಂಪಾ. ಹಲೋ, ಜಾತಿ ಜಂಬಲ್ ಸ್ಪೀಕಿಂಗ್. ಯಾರಿದು? ಪರವಾಗಿಲ್ಲ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ. ಶೂಟ್ ನಡೀತಿಲ್ಲ, ಮತ್ತೆ ಫೋನ್ ಮಾಡಿದೆ. ನಮ್ಮಣ್ಣಿ, ನೀನು ತಪ್ಸ್ಕೊಂಬಂದ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದೀಯ. ನೀನು ನನಗೆ ಬೇಕು, ನಿನಗೋಸ್ಕರ ಅಂತಾನೆ ನನ್ನ ಹೆಂಡತಿ ಪೋಸ್ಟ್ನ ಕಾಲು ಇಟ್ಟಿದ್ದೀನಿ. ನೀನಾಗಿ ನೀನು ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನಿಮ್ಮ ಮನೆಗೆ ಬಂದು ಒಂದು ಚಾಕು ತಂದು ಸೋಮವಾರ ನಿನ್ನ ಎಡಗೈ ಕಟ್ ಮಾಡ್ತೀನಿ, ಮಂಗಳವಾರ ನಿನ್ನ ಬಲಗೈ ಕಟ್ ಮಾಡ್ತೀನಿ, ಬುಧವಾರ ನಿನ್ನ ಬಲಗಾಲ ಕಟ್ ಮಾಡ್ತೀನಿ, ಗುರುವಾರ ನಿನ್ನ ಎಡಗಾಲಿನ ಕಟ್ ಮಾಡ್ತೀನಿ, ಶುಕ್ರವಾರ ಒಳ್ಳೆ ದಿನ ಅಲ್ವಾ ನಿನ್ನ ಇಡೀ ಬಾಡಿನೇ ಕೊತ್ತಂಬರಿ ತರ ಹೆಚ್ಚಿಬಿಟ್ಟು ಹಸ್ಕೊಂಡು ಬಿದ್ದಿರೋ ನಮ್ಮ ಹೆಬ್ಬಾವಿಗೆ ಹಾಕ್ಬಿಡ್ತೀನಿ. ಆ ತರ ಮಾತ್ರ ಮಾಡ್ಬೇಡ. ಆಗ ನಾನು ಮಾಡಬಾರ್ದು ಅಂದ್ರೆ ನಾಳೆ ಬೆಳಗ್ಗೆ ನೀನು ನನಗೆ 2,60,60,000 ರೂಪಾಯಿ ತಂದು ಕೊಡ್ತೀನಿ. ಅದೇನು 2 lakhs ಮೇಲೆ 60,000? 2,50,000 ರೂಪಾಯಿ ನನ್ನ ಫೀಸು, ಲೈಟ್ ಫೀಸು. ನೀನು ಯಾವ ಜಾಗದಿಂದ ತಪ್ಪಿಸ್ಕೊಂಡು ಅದೇ ಜಾಗಕ್ಕೆ ತಂದು ಅಷ್ಟು ದುಡ್ಡನ್ನು ಇಟ್ಬಿಟ್ಟು ಹಿಂದು ಮುಂದೆ ನೋಡಿದ್ರೆ ಹೋಗ್ತಾ ಇರ್ತೀಯ. ಗೊತ್ತಾನೆ ಹೆಬ್ಬಾವು. ಓಕೆ ಓಕೆ. ಗೊತ್ತು ಬಿಟ್ಲ ಪಲ್ಲು ಎಲ್ಲಿ ಹಾಳಾಗೋಗಿದ್ರ ಬಂದ್ರ ಇಲ್ಲಿ. ಮಸಾಲ ದೋಸೆ ದುಡ್ಡು ಬೆಳಿಗ್ಗೆನೆ ಕೊಡ್ಬೋದಿತ್ತು, ಇವಾಗ ಯಾಕೆ ಎಪ್ಸಿದ್ರಿ ಜಾಜಿ ಅವ್ರೆ? ನಾನೇನ್ ಸಾಯ್ತಾ ಇದೀನಿ, ನಿಮ್ಗೆ ಮಸಾಲ ದೋಸೆ ತಿನ್ನಕ್ಕೆ ದುಡ್ಡು ಬೇಕಾ? ರಾಜತ್ಗೆ ನೀವು ಸಾಯಂತದೇನಾಯ್ತು? ಆ ಕಿಲ್ಲರ್ ಫೋನ್ ಮಾಡಿದ. ನಾವೆಲ್ಲರೂ ಈಕ್ವಲ್ ಆಗಿ ಶೇರ್ ಮಾಡಿದ್ವಲ್ಲ, ಆ ದುಡ್ಡನ್ನ ವಾಪಸ್ ತಂದ್ಕೊಡಿ. ಅಲ್ಲಿಗೆ 60,000 ರೂಪಾಯಿ ಶಾರ್ಟೇಜ್ ಬರುತ್ತಲ್ಲ. ಎಲ್ಲೋ ನನ್ನ ಕರ್ಮ, ನಾನು ಬದುಕ್ಬೇಕಲ್ಲ, ಆ ದುಡ್ಡನ್ನ ನಾನೇ ಅಡ್ಜಸ್ಟ್ ಮಾಡಿ ಸಾಯ್ತೀನಿ. Oh my God, ಈ ಫಾರೆಸ್ಟ್ ಎಷ್ಟು ಚೆನ್ನಾಗಿದೆ. ಅಮೆರಿಕದಿಂದ ತರಿಸಿರೋ ಸೊಟ್ರಾಕೊಂಡ್ ಬರ್ಬಾರ್ದಾಗಿತ್ತಾ? ಅವ್ನ್ ಬ್ರೀಫ್ ಕೇಸ್ನ ಇಲ್ಲೇ ಇಡಕ್ಕೆ ಹೇಳಿದ್ದ. ಎಸ್, ಇದೇ ಸ್ಪಾಟ್. ಬಿಟ್ಲ ಬ್ರೀಫ್ ಕೇಸ್ ಇಟ್ಟಾಯ್ತಲ್ಲ, ಎಸ್ಕೇಪ್ ಆಗ್ಬಿಡೋಣ, ಇಲ್ಲ ನಿನ್ನೆ ತಕೊಂಡು ಹೋಗ್ಬಿಡ್ತಾರೆ. ಮನಿ ಕೊಟ್ಮೇಲೆ ಯಾಕೆ ತಕೊಂಡು ಹೋಗ್ತಾನೆ? ಬರ್ರ ಸುಮ್ಮನೆ. ಈ ತಟ್ಟ ಬಡ್ಡಿ ಮಕ್ಳ ಹತ್ರ ನನ್ನ ದುಡ್ಡು ನಾವು ಬೌದ್ಧ ಸಮೇತ ವಸೂಲು ಮಾಡ್ಬಿಟ್ಟೆ. ಅದೇ ನೀನು ಸತ್ತಿಲ್ವಾ? ಅಲ್ಲ ಕಣ, ನನ್ನ ಸಾಯಿಸು ಅಂತ ಕೇಳಿದ್ದೆ ತಪ್ಪಾಗೋಯ್ತಾ? ಮನೆಯವ್ರಿಗೆಲ್ಲ ತೊಂದರೆ ಕೊಟ್ಟಿದ್ದಲ್ಲ, ನಾನೇನ ಮಾಡಿದೆ? ನಾನು ಏನ್ ಮಾಡ್ತೇನೆ ಅಂತ ಕೇಳ್ಕ. ನೀವು ಇಷ್ಟೆಲ್ಲ ಹೊಡೆದ್ರು ಅವ್ನು ವಾಪಸ್ ಹೊಡಿತಿಲ್ಲ ಅಂದ್ಮೇಲೆ ಅವನಲ್ಲಿ ಏನೋ ಚೇಂಜಸ್ ಆಗಿದೆ. ಅದೇನಂತ ಹೇಳಿ. ಏನಂತ ಮಗಳ? ನನ್ನ ಬಗ್ಗೆ ಪೇಪರ್ ಜಾಹೀರಾತು ನೋಡಿ ಗಾಬರಿ ಆಗೋದೆ. ಪೊಲೀಸರು ತಗೊಂಡು ಎಲ್ಲಿ ಬಡಿತಾರೋ ಅಂತ
ನಾನೇ ಪೊಲೀಸಲ್ಲಿ ಶರಣ ಆದೆ. ಇನ್ನೊಂದ್ಸತಿ ಇಂಥ ಕೆಲಸ ಮಾಡಬೇಡ ಅಂತ 4 ಕೊಟ್ಟು ಬುದ್ಧಿ ಹೇಳಿದ್ರು. ಆಗಿಂದ ನಾನು ಸೇಲ್ಸ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಚ್ಚೋ ಬಾಯಿ. ಈಗ ತಾನೇ ನಿಮ್ ಶಿಷ್ಯಂಗೆ 2,60,000 ಕೊಟ್ಟು ಬಂದಿದೀವಿ. ಅದಿಲ್ಲ, ನಾನು ಒಬ್ಬನೇ ಆಂಟಿ. ಆಂಟಿ ಅಂಜ ಡೋಂಟ್ ರಾಬಿಶ್. ನನಗೆ ಅನ್ಸ್ತದೆ ಇದ್ರಲ್ಲಿ ಏನೋ ಗೋಲ್ಮಾಲ್ ಇದೆ ಅಂತ. ದುಡ್ಡು ಕೊಟ್ರೆ ನಿಮಗೆ ಬಿಟ್ಟಾನ ಫೋನ್ ಮಾಡಿ ಮತ್ತೆ ದುಡ್ಡು ಕೇಳ್ತಾನೆ. ಆಗ ನೀವು ಸರಿಯಾಗಿ ಅವ್ನು ಬೆಂಡೆತ್ತಿ ನಿನ್ ತಂಟೆಗೆ ಅವ್ನು ಬರಲ್ಲ. ಕೆಲ್ಸಕ್ಕೆ ಟ್ರೈ ಮಾಡ್ತು ಬರ್ಲೇ ಬಿಟ್ಟೇನಾ? ನೀವು ಕಂಪ್ನಿನ ಒಂದು ಕೆಲಸ ಕೊಡ್ತಾ ಟ್ರೈ ಮಾಡ್ತೀನಣ್ಣ. ನನ್ನ ಗಮನಿಸ್ಕೊಳ್ಳೋಣ. ವಾಚ್ಮನ್ ಕೆಲಸ ಅಂತ ಮಾಡ್ತೀಯಾ? ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಏಯ್, ನಿನ್ಗೆ ಆಲ್ರೆಡಿ 2,60,000 ಕೊಟ್ಟಾಯ್ತು. ಮತ್ತೇನೋ ಬೇಕು? ನೋಡು ಅಮ್ಮನಿ, ಕೊಟ್ಟಿರೋ ದುಡ್ಡು ನನಗೆ ಸಾಲದು. ಆ ದುಡ್ಡಿನ ಜೊತೆಗೆ ಒಂದಿಷ್ಟು ಒಡವೆನೂ ಬೇಕಾಗಿತ್ತು. ನೀನೇ ಅವನ್ನೆಲ್ಲ ತಂದು ಇಲ್ಲಿಗೆ ತಂದು ಕೊಡ್ತೀಯೋ ಅಥವಾ ನಾನೇನಾದ್ರೂ ನಿಮ್ಮ ಮನೆಗೆ ಬರ್ಬೇಕು? ನಾನ್ ಮತ್ತೆ ಫಾರೆಸ್ಟ್ಗೆಲ್ಲ ಬರಕ್ಕಾಗಲ್ಲಪ್ಪ. ಹೇಗಿದ್ರು ನಿಂಗೆ ನಮ್ಮ ಮನೆ ಗೊತ್ತಲ್ವಾ? ಅಲ್ಲೇ ಬಾ, ಅಲ್ಲಿ ನಿನ್ಗೆ ಒಡವೆ ಕಾದಿರುತ್ತೆ. ಹೆಂಗೆ? ಗಂಡುಗಳು ಒಡವೆನೆಲ್ಲ ಅವನು ಕೊಟ್ಬಿಟ್ರೆ ನಮ್ಗೆ ಉಳಿಯುತ್ತೆ ಮಣ್ಣು. ಪ್ರಭೇಶ್, ಇದ್ರಲ್ಲಿ ಇರೋದು ಒಡವೆಗಳಲ್ಲ, ಸ್ಟೋನ್ಸ್. ಈ ಸತಿ ಬಂದ್ರೆ ಅವ್ರನ್ನ ಸುಮ್ಮನೆ ಬಿಡ್ಬಾರ್ದು. ಹಣ್ಕಾಯಿ ನೀರ್ಕಾಯಿ ಹೋಗೋಣ. ಇಷ್ಟು ಸಾಕಾ? ಸದ್ಯಕ್ಕಿತ್ತು ಸಾಕು, ಮತ್ತೆ ಬರೋದಿದ್ದೇ ಇರುತ್ತೆ. ಎಕ್ಸ್ಕ್ಯೂಸ್ ಮೀ, ಮತ್ತೆ ಬರೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇವತ್ತು ನೀನ್ ಇಲ್ಲೇ ಫಿನಿಶ್ ಆಗ್ಯಾ. ಬಿಡ್ರು, ನಾನು ಕಂಡ್ರ ಪಾಂಡ್ರಂಗ ಕಂಡಿದ್ದೀನಿ. ಏನ್ರಿ ನಂದು 2 ಲಕ್ಷ ರೂಪಾಯಿ ಕಿತ್ಕೊಂಡು ಮನೆ ಮಂದಿಯಲ್ಲಿ ಹಂಚ್ಕೊಂಡ್ಬಿಟ್ರಲ್ವಾ? ಹೇಗಾದ್ರೂ ಮಾಡಿ ಅದನ್ನ ಬಡ್ಡಿ ಸಮೇತ ವಸೂಲು ಮಾಡ್ಬೇಕು ಅಂತ ನಾನು ಇಷ್ಟೆಲ್ಲ ನಾಟಕ ಮಾಡಿದೆ.